ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ರಿಸೆಪ್ಷನ್ಗೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಸಿಸ್ಟರ್ದು. ಸೊ ಐ ವಾಂಟೆಡ್ ಟು ಶೂಟ್ ಅ ಗೆಟ್ ರೆಡಿ ವಿತ್ ಮೀ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಔಟ್ಫಿಟ್ಟಲ್ಲಿ ಇದು ಹಾಕ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಇದು ತುಂಬ ವರ್ಷದ ಹಿಂದೆ ಇಸ್ಕೊಂಡಿರೋದು. ಐ ಕೆಪ್ಟ್ ಇಟ್ ಲೈಕ್ ದಟ್ ಓನ್ಲಿ. ನಾನು ತುಂಬ ಯೂಸ್ ಮಾಡಿಲ್ಲ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ವೇರ್ ದಿಸ್. ಸೊ ಫಸ್ಟು ಸ್ಕಿನ್ ಕೇರ್ ಮಾಡೋಣ, ಆಮೇಲೆ ದೆನ್ ನೆಕ್ಸ್ಟು ಮೇಕಪ್ ಮಾಡೋಣ. ಫಸ್ಟಿಗೆ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ಇದು ಆಕ್ವಾಲಾಜಿಕ್ ಆಗಿತ್ತು. ಇದು ಟೋನರ್ ಡ್ರೈ ಆಗೋಕ್ಕಿಂತ ಮುಂಚೆ ವಿಲ್ ಅಪ್ಲೈ ಸ್ನೇಲ್ ಮೊಸನ್ಸ್. ಇದು ಕೊಸರೆಕ್ಸ್ ಅವ್ರದ್ದು. ಸೊ ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಕ್ವಾಲಾಜಿಕ್ ಇದೆ. ಇದು ಜೆಲ್ ಬೇಸ್ಡು ಮತ್ತು ತುಂಬ ಆಯಿಲಿ ಫೀಲ್ ಆಗಲ್ಲ ನಿಮ್ಮ ಸ್ಕಿನ್ಗೆ. ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ ದಿಸ್. ಯಾವುದೇ ಥರ ಮೇಕಪ್ ಮಾಡೋಕ್ಕಿಂತ ಮುಂಚೆ ಮೇಕ್ ಶೋರ್ ಯು ಯೂಸ್ ಅ ಗುಡ್ ಪ್ರೈಮರ್. ನಾನು ಕಲರ್ ಬಾರ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಪೋರ್ ಮಿನಿಮೈಸರ್ ಹೆಲ್ಪ್ ಮಾಡುತ್ತೆ. ಓಪನ್ ಪೋರ್ಸ್ ಎಲ್ಲ ಇದ್ದರೆ ಮಿನಿಮೈಸ್ ಆಗುತ್ತೆ. ಯೂಸ್ ಅ ಗುಡ್ ಪ್ರೈಮರ್. ಮತ್ತು ಮೇಕಪ್ ಮಾಡಿದಾಗ ಆಬ್ವಿಯಸ್ಲಿ ಪ್ರೈಮರ್ ಯೂಸ್ ಮಾಡಲೇಬೇಕು. ನಾನು ಫಸ್ಟು ಐ ಮೇಕಪ್ ಮಾಡ್ತೀನಿ, ಆಮೇಲೆ ರೆಸ್ಟ್ ಆಫ್ ದ ಫೇಸ್ ಮೇಕಪ್ ಮಾಡ್ತೀನಿ. ಸೊ ನನ್ನ ಐಸ್ಗೆ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕಲರ್ ಬಾರ್ ಅವ್ರದ್ದೆ. ಸೊ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ತೊಗೊಂಡಿದ್ದೀನಿ ಟು ಬ್ಲೆಂಡ್ ದಿಸ್ ಕನ್ಸೀಲರ್. ಇದನ್ನು ಸ್ವಲ್ಪ ಅಂಡರ್ ಐಸಲ್ಲೂ ಹಚ್ಚೋಣ. ಆ್ಯಂಡ್ ಎಲ್ಲೆಲ್ಲಿ ಸ್ಪಾಟ್ಸ್ ಏನೇನು ಕರೆಕ್ಷನ್ ಮಾಡಿಸ್ಕೋಬೇಕು ಅಲ್ಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. The same beauty blender. And blending it. ಎಂಟೈರ್ ಫೇಸ್ನ ಕಾಂಪ್ಯಾಕ್ಟಲ್ಲಿ ಸೆಟ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಮೇಬೆಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್. ಒಂದು ಫ್ಲಫಿ ಬ್ರಷಲ್ಲಿ ಸೊ ಐಸ್ಗೆ ಏನಾದರೂ ಪಿಂಕ್ ಆಗಿ ಏನಾದರೂ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಐ ಆಮ್ ಯೂಸಿಂಗ್ ಬಿಯಾನ್ಡ್ ಬ್ಯೂಟಿ ಅವ್ರದ್ದು ರಾಕ್ ಆ್ಯಂಡ್ ರೋಲ್ ಪ್ಯಾಲೆಟು. ಐ ಆಮ್ ಟೇಕಿಂಗ್ ದ ಶೇಪ್ ಶೇಡು. ಸೊ
ಸೊ ಆಮೇಲೆ ಈ ಪ್ಯಾಲೆಟ್ ಸ್ವಲ್ಪ ಪಿಗ್ಮೆಂಟೆಡ್ ಆಗಿದೆ, ಸೊ ಕಲರ್ಸ್ನ ನೋಡಿ ಪಿಕ್ ಮಾಡ್ಕೊಳ್ಳಿ ಇಫ್ ಯು ಪರ್ಚೇಸಿಂಗ್ ದಿಸ್ ಪ್ಯಾಲೆಟ್. ಸೊ ಐ ವಿಲ್ ಪಿಕ್ ದಿಸ್ ಕಲರ್. ಸೊ ಐ ಆಮ್ ಪ್ಲೇಸಿಂಗ್ only on the outer corner of my eyes. I'm taking a fluffy brush. ಈ ಬ್ರಷ್ ಅಲ್ಲಿ ಎಡ್ಜಸ್ನೆಲ್ಲ ಮರ್ಜ್ ಮಾಡಬೇಡ. Okay. ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಸೆಂಟರಲ್ಲಿ ಅಲ್ಲಿ ನಾನು ಗೋಲ್ಡ್ ಅಥವಾ ಕಾಪರ್ ಕಲರ್ ಅಪ್ಲೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಒಂದು ಈ ಥರ ಬ್ರಷಲ್ಲಿ ನಾನು ಯೂಸಿಂಗ್ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ಯಾಲೆಟು, ಈ 9 ಶೇಡ್ ಪ್ಯಾಲೆಟ್. ಇದರಲ್ಲಿ ನಾನು ಈ ಕಲರ್ನ ಪಿಕ್ ಮಾಡಿದ್ದೀನಿ. ಇಟ್ಸ್ ಕೈಂಡ್ ಆಫ್ ಕಾಪರ್ ಥರ. ಸೊ ನಾನು ಅದನ್ನು ಇಲ್ಲಿ ಸೆಂಟರಲ್ಲಿ ಪ್ಲೇಸ್ ಮಾಡ್ತೀನಿ. ನೀವು ನೋಡ್ಬೋದು ಈ ಥರ ಕಾಣುತ್ತೆ. ಸೇಮ್ ಗೊಸ್ಟಾಂಗು. ಈ ಥರ ಕಾಣಿಸ್ತಿದೆ. ಸೊ ಇವಾಗ ಐಲೈನರ್ ಹಚ್ಚೋಣ. ಸೊ ಯೂಸಿಂಗ್ ಬ್ಲೂ ಹೆವನ್ ಜೆಟ್ ಗೋಲ್ಡ್ ಐಲೈನರ್. ನಂಗೆ ತುಂಬ ಇಷ್ಟ. ಅಪ್ಲಿಕೇಶನ್ನು ಈಸಿ ಇರುತ್ತೆ ಇದರಲ್ಲಿ ಆ್ಯಂಡ್ ತುಂಬ ಅಫೋರ್ಡೆಬಲ್ ಆಯಿತು. ಸೊ ಇನ್ನೊಂದು ಲೈಫು ಕರೆಕ್ಟಾಗಿ ತಾಗುತ್ತೆ ಸಾಕು. ಐಲೈನರ್ ಆಗಿದೆ. ನಾನು ಕಾಜಲ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ರೆನೆ ಅವ್ರದ್ದು ಮಿಡ್ ನೈಟ್ ಕಾಜಲ್. ಮಸ್ತಾಗಿದೆ ಗೈ. ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಗುಡ್ ಕಾಜಲ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಒನ್. ಇದು ಐ ಗೆಸ್ 399 ಏನೋ ಬರುತ್ತೆ. ಅಫೋರ್ಡೆಬಲ್ ಕೂಡ. ಮತ್ತೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಆಮ್ ಟೆಲ್. ನೋಡಿ ಜೆಟ್ ಬ್ಲ್ಯಾಕ್ ಇದೆ ಐಲೈನರ್. ಸೊ ಐ ಮೇಕಪ್ ಆಯಿತು. ಲೆಟ್ಸ್ ಡೂ ಫೇಸ್. ನನ್ನ ಫೇಸ್ಗೆ ಯಾವುದೇ ಥರ ಫೌಂಡೇಶನ್ ಏನು ಯೂಸ್ ಮಾಡಲ್ಲ. ಸೊ ಐ ಆಲ್ವೇಸ್ ಯೂಸ್ ದಿಸ್ ಲ್ಯಾಕ್ಮೆ ಮೂಸ್ ಅಂತ ಹೇಳಿ. ಇದು CC ಕ್ರೀಮೆಲ್ಲ ಇರುತ್ತಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ನಾನು ಎವ್ರಿಡೇ ಆಫೀಸ್ ಬೇಸ್ಗೆ ಯೂಸ್ ಮಾಡ್ತೀನಿ. ಗುಡ್ CC ಕ್ರೀಮ್ ಅಂತ ಹೇಳ್ಬೋದು. ಸಂಜೆಸ್ಟಲ್ಲಿ ಇದು ಬ್ಲೆಂಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದು ಓನ್ಲಿ ಎನಿ ಬ್ರಷ್ ಆರ್ ಬ್ಯೂಟಿ ಬ್ಲೆಂಡರ್ ಬ್ಲೆಂಡ್. ಸೊ ಈ ಥರ ಕಾಣುತ್ತೆ. ನಿಮ್ಗೆ ಅದು ತುಂಬ ಕೇಕಿ ಥರನೂ ಫೀಲ್ ಆಗಲ್ಲ. ಬಟ್ ಇಟ್ ಈಸ್ ಎ ಸಟಲ್ ಕೈಂಡ್ ಆಫ್ CC ಕ್ರೀಮ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಡೈಲಿ ಬೇಸಿಸ್. ಸೊ ಇದನ್ನು ಕಾಂಪ್ಯಾಕ್ಟಲ್ಲಿ ಸೆಟ್ ಮಾಡೋಣ. ಸೊ ಸೇಮ್ ಕಾಂಪ್ಯಾಕ್ಟಲ್ಲೇ ಸೆಟ್ ಮಾಡ್ತಿದ್ದೀನಿ. ಐಸ್ಗೆ ಮಸ್ಕರ ಹಚ್ಚೋಣ. ಸೊ ದಟ್ ಐಲ್ಯಾಶಸ್ ಚೆನ್ನಾಗಿ ಕಾಣಿಸ್ಲಿ ಅಂತ. ನಾನು ಮಾರ್ಸ್ ಅವ್ರದ್ದು
ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನೀಡ್ ಟು ಇನ್ವೆಸ್ಟ್ ಗೈಸ್, ಲಿಟ್ರಲಿ ಅ ಗುಡ್ ಪ್ರಾಡಕ್ಟ್ ಇನ್ ಅಫೋರ್ಡಬಲ್ ರೇಂಜ್. You can see the difference, right? ಸೊ ಇವಾಗ ಐಬ್ರೋ ಸೆಟ್ ಮಾಡೋಣ. ಐ ಯೂಸಿಂಗ್ ಯೂಸ್ ಬ್ಯೂಟಿ ಅವ್ರದ್ದೆ ಕ್ಯಾಪ್ ಬೇರೆ ಇದು, ಬಟ್ ಜಸ್ಟ್ ಪೆನ್ಸಿಲ್. ಇದು ಶೇಡ್ ನಂಬರ್ ಬಂದುಬಿಟ್ಟು ಯೂಸ್ ಮಾಡಿ ಉಜ್ಜೋಗ್ಬಿಟ್ಟಿದೆ. ಹಾಂ, ನಂಬರ್ 2 ಕೋಕೋ ಬ್ರೌನ್ ಅಂತ ಹೇಳಿ. ಇಲ್ಲಿ ಬ್ರಷ್ ಮಾಡೋಣ. ಇದಕ್ಕೆ ರೆಡಿ ಈಕ್ವಲ್. ಐಬ್ರೋಸ್ ಆದ್ಮೇಲೆ ಕಮಿಂಗ್ ಟು ಲಿಪ್ಸ್ನ ಲೈನ್ ಮಾಡೋಣ. ನಾನು ಲಿಪ್ಸ್ ಲೈನ್ ಮಾಡೋಕ್ಕೆ ಮಾರ್ಸ್ ಅವ್ರದ್ದು ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 03 ಬ್ಲಡ್ ಬಾತ್ ಅಂತ ಹೇಳಿ. ಲಿಪ್ ಲೈನ್ ಮಾಡಾಯಿತು. ನಾನು ಒಂದು ಸ್ವಲ್ಪ ಇನ್ನರ್ ಕಾಲರ್ನ ರಿಪೀಟ್ ಮಾಡ್ಕೊಂಡಿದ್ದೀನಿ. ಸೊ ಐಮ್ ಯೂಸಿಂಗ್ ಫಾರ್ ಲಿಪ್ಸ್ಟಿಕ್ ನಾನು ಮಾರ್ಸ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಶೇಡ್ ಇಸ್ 14 ರಾಕ್ ಕ್ಯಾಂಡಿ ಅಂತ ಹೇಳಿ. ಕೊಟ್ಟಿರ್ತೀನಿ. ಎಕ್ಸಸೈಸ್ ಮಾಡೋಣ. I'm thinking to wear this zircon stone necklace. ನೋಡೋಣ how does it looks, or else I'll wear gold, something like that. ಗೋಲ್ಡ್ ಪ್ಲೇಟಿಂಗ್ ಅಲ್ಲಿ ಇರುತ್ತೆ ಅದು ತಗೊಂತೀನಿ. ಸೊ ಇದ್ರ ಜೊತೆಗೆ ಈ ಇಯರಿಂಗ್ಸ್ ಬಂದಿದೆ. ಸೊ I'm not gonna wear this. ಸೊ ಇದ್ರ ಬದಲಾಗಿ I'm wearing this. ಹೇರ್ಸ್ ಐಮ್ ಥಿಂಕಿಂಗ್ ಟು ಸ್ಟ್ರೇಟ್ ಮಾಡಿ ಏನಾದರೂ ಒಂದು ಬ್ರೇಡ್ ಥರ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಐ ಕಮ್ ಬ್ಯಾಕ್ ಆಫ್ಟರ್ ಡ್ರೈಯಿಂಗ್ ಸ್ಟ್ರೇಟ್ನಿಂಗ್. ಇಲ್ಲೊಂದು ಬ್ರೇಡ್ ಹಾಕೊಂಡಿದ್ದೀನಿ ಮತ್ತು ಕೂದಲನ್ನ ಸ್ವಲ್ಪ ಸ್ಟ್ರೇಟ್ನಿಂಗ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಕಂಪ್ಲೀಟ್ ಲುಕ್. ವಾಚ್ ಹಾಕೊತೀನಿ. bracelet. That's it. I'm not gonna wear anything in my hand. And footwears ಗೆ ಈ ಪಾಯಿಂಟೆಡ್ ಹೀಲ್ಸ್ ನ ವೇರ್ ಮಾಡ್ತೀನಿ. ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್. ಇದೇ ತರ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ದೆನ್. ಬಾಯ್.